ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ನವೀನ್ ಎಕ್ಸ್ಪ್ರೆಸ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನವೀನ್ ಎಕ್ಸ್ಪ್ರೆಸ್ ಅವರು ಬೆಂಗಳೂರು ಬುಲ್ಸ್ ಟೀಮ್ಗೆ ಬರ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಹಾಗೆ ಇದು ನೋಡೋದಾದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ನವೀನ್ ಎಕ್ಸ್ಪ್ರೆಸ್ ಅವರು ಫಿಟ್ ಆಗಿದ್ದಾರೆ ಅಂತ ಸುದ್ದಿ ಅಲ್ಲ. ಯಾಕಂದರೆ ಕಳೆದ ಸೀಸನ್ ಅವರು ಹರಿಯಾಣ ಸ್ಟಿಲ್ಲರ್ಸ್ ತಂಡಕ್ಕೆ ಆಡ್ತಾಯಿದ್ರು. ಬಟ್ ಇಂಜುರಿ ಕಾರಣದಿಂದಾಗಿ ಅವರು ಬಹುತೇಕ ಮ್ಯಾಚಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಹೀಗಾಗಿ ಇಂಜುರಿ ಕಾರಣದಿಂದಾಗಿ ಅವರನ್ನು ರೆಸ್ಟಲ್ಲಿ ಬಿಟ್ಟಿದ್ರು. ಬಟ್ ಇವಾಗ 2026ಗೆ ಅವರು ಇನ್ನೂ ಇಂಜುರಿಯಿಂದ ರಿಕವರ್ ಆಗಿದ್ದಾರಾ ಅಥವಾ ಇನ್ನೂ ಇಂಜುರಿಯಲ್ಲಿದ್ದಾರೆ ಅಂತ ಕಾಯ್ದು ನೋಡಬೇಕು. ಹಾಗೇನಾದರೂ ರಿಕವರಿ ಆಗಿದ್ದರೂ ಕೂಡ ಹರಿಯಾಣ ಸ್ಟಿಲ್ಲರ್ಸ್ ತಂಡ ಅವರನ್ನು ಬಿಡೋದು ತುಂಬಾ ಡೌಟ್ ಅಂತ ಹೇಳ್ಬೋದು. ಯಾಕಂದರೆ ದಿಗ್ಗಜ ಪ್ಲೇಯರ್ ಅವರು ನವೀನ್ ಎಕ್ಸ್ಪ್ರೆಸ್ ಅವರು ಯಾವಾಗ ಬೇಕೋ ಆ ಟೈಮಲ್ಲಿ ರೈಟ್ ಪಾಯಿಂಟ್ಗಳನ್ನ ತಂದು ಕೊಡ್ತಾರೆ. ಹೀಗಾಗಿ ಅವರನ್ನು ಏನಾದರೂ ಬಿಡ್ತಾರ ಅಂತ ಕಾಯ್ದು ನೋಡಬೇಕು ಹರಿಯಾಣ ಸ್ಟಿಲ್ಲರ್ಸ್ ಅವರು. ಯಾಕಂದರೆ ಕಳೆದ ಸೀಸನಲ್ಲಿಯೂ ಕೂಡ ಬಹುತೇಕ ಮೊತ್ತಕ್ಕೆ ಸೇಲ್ ಆಗಿದ್ದರು. ಹೀಗಾಗಿ ಕಳೆದ ಸೀಸನಲ್ಲಿ ಹಲವಾರು ಮ್ಯಾಚ್ಗಳು ಅವರು ಆಡಲೇ ಇಲ್ಲ. ಹೀಗಾಗಿ ರೆಸ್ಟಲ್ಲಿ ಉಳಿಬೇಕಾಯಿತು ಇಂಜುರಿಯಿಂದಾಗಿ. ಈ ಸೀಸನಲ್ಲಿ ಮತ್ತೆ ಯೂಸ್ ಮಾಡ್ಕೊಳ್ತಾರ ಅಥವಾ ಫಿಟ್ ಆಗಿದ್ದಾರಾ, ಹಾಗೇನಾದರೂ ಹರಾಜಿಗೆ ಬಂದರೆ ಫುಲ್ ಪೈಪೋಟಿ ನಡೆಯುತ್ತೆ ಅಂತ ಹೇಳ್ಬೋದು ಎಲ್ಲ ತಂಡಗಳ ನಡುವೆ. ಯಾಕಂದರೆ ಎಲ್ಲರೂ ಕೂಡ ಇಂಥ ದಿಗ್ಗಜ ಆಟಗಾರರಿಗೆ ಕೈ ಹಾಕ್ತಿರ್ತಾರಂತ ಹೇಳ್ಬೋದು. ಯಾಕಂದರೆ ಎಲ್ಲ ಟೀಮ್ಗಳಲ್ಲೂ ಕೂಡ ಇಂಥ ಒಬ್ಬ ರೈಡರ್ ಇದ್ದರೆ ಟೀಮ್ಗೆ ಆಣೆ ಬಲ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಕನ್ನೋ ಟೈಮಲ್ಲಿ ಮಲ್ಟಿಪಲ್ ರೈಡ್ ಪಾಯಿಂಟ್ಸನ್ನು ತರೋದ್ರ ಮೂಲಕ ಟೀಮ್ಗೆ ತುಂಬಾ ಸ್ಕೋರ್ ಹೆಚ್ಚಿಸೋಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರಂತ ಹೇಳ್ಬೇಕು. ಇನ್ನು ನಮ್ಮ ಬಿ ಸಿ ರಮೇಶ್ ಅವರು ಕೂಡ ಇನ್ನೂ ಇದರ ಬಗ್ಗೆ ಏನೂ ಮಾತಾಡಿಲ್ಲ. ಬಿಗ್ ಪ್ಲೇಯರ್ಗೆ ಇವರು ಕೂಡ ಹರಾಜಲ್ಲಿ ನೋಡೋರಿದ್ದಾರೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.